ಇದು ಸರ್ಕಾರಿ ಅಧಿಕಾರಿಗಳ ಭ್ರಷ್ಟಾಚಾರದ ಪರಮಾವಧಿಯ ಸ್ಟೋರಿ. ಸಾವಿನ ಮನೆಯಲ್ಲೂ ಭ್ರಷ್ಟ ಅಧಿಕಾರಿಗಳ ಧನದಾಹ ಎಂತಹದ್ದು ಅನ್ನೋದನ್ನ ನಾವು ನಿಮಗೆ ತೋರಿಸ್ತೀವಿ. ಅಧಿಕಾರಿಗಳ ಲಂಚಾವತಾರವನ್ನ ಬಿಪಿಸಿಎಲ್ ನಿವೃತ್ತ ನೌಕರ ಬಿಚ್ಚಿಟ್ಟಿದ್ದಾರೆ. ಸಾವಿನ ಮನೆಯಲ್ಲೂ ಈ ಭ್ರಷ್ಟ ಅಧಿಕಾರಿಗಳ ಲಂಚಾವತಾರ ಎಂತಹದ್ದು ಅನ್ನೋದನ್ನ ನೋಡಿ. ಸೆಪ್ಟೆಂಬರ್ 18ನೇ ತಾರೀಕು ಶಿವಕುಮಾರ್ ಪುತ್ರಿ ಅಕ್ಷಯ ಸಾವಿಗೀಡಾಗಿರ್ತಾರೆ. ಬ್ರೈನ್ ಹ್ಯಾಮರೇಜ್ನಿಂದ ಮೃತಪಟ್ಟಿರ್ತಾರೆ. 34 ವರ್ಷದ ಅಕ್ಷಯ ಮಗಳ ಸಾವಿನ ದುಃಖದಲ್ಲಿ ಶಿವಕುಮಾರ್ ಇರ್ತಾರೆ. ಆದ್ರೆ ಆ ಶಿವಕುಮಾರ್ಗೂ ಕೂಡ ಈ ಭ್ರಷ್ಟರ ಕಾಟ. ಒಂದು ಕಡೆ ಮಗಳನ್ನ ಕಳೆದುಕೊಂಡ್ರೆ ಇನ್ನೊಂದು ಕಡೆ ಅಧಿಕಾರಿಗಳ ಧನದಾಹ. ಇದು ಸರ್ಕಾರಿ ಅಧಿಕಾರಿಗಳ ಭ್ರಷ್ಟಾಚಾರದ ಪರಮಾವಧಿ. ಸಾವಿನ ಮನೆಯಲ್ಲೂ ಕೂಡ ಭ್ರಷ್ಟಾಚಾರ ಯಾವ ರೀತಿ ತಾಂಡವ ಆಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಪೋಸ್ಟ್ ಮಾರ್ಟಂನಿಂದ ಹಿಡಿದು ಶವ ಸಂಸ್ಕಾರದವರೆಗೂ ಲಂಚಬಾಕರು. ಸಾವಿನಲ್ಲೂ ಲಂಚ, ಹೆಣದ ಮೇಲೂ ದುಡ್ಡಾಯ್ಕೊಳ್ಳೋ ಜನ. ಅಧಿಕಾರಿಗಳ ಲಂಚಾವತಾರದ ಬಗ್ಗೆ ಲಿಂಕ್ಡ್ಇನ್ ಶಿವಕುಮಾರ್ ಪೋಸ್ಟ್ ಮಾಡಿದ್ದಾರೆ. ಶವ ಸಾಗಿಸೋದಕ್ಕೆ 108 ಆಂಬ್ಯುಲೆನ್ಸ್ ಚಾಲಕನಿಗೆ 3,000 ರೂಪಾಯಿ ಲಂಚ. ಸರ್ಕಾರದಿಂದ ನಾವು ಉಚಿತ ಸೇವೆ ಒದಗಿಸ್ತಾ ಇದ್ದೀವಿ, 108 ತಕ್ಷಣವೇ ಬರುತ್ತೆ ಸ್ಥಳಕ್ಕೆ ಅಂತಾರಲ್ಲ. ಆ 108 ಆಂಬ್ಯುಲೆನ್ಸ್ ಬಳಕೆ ಮಾಡ್ಕೋಬೇಕು ಅಂದ್ರೆ ಚಾಲಕನಿಗೆ 3,000 ರೂಪಾಯಿ ಲಂಚ ಕೊಡಬೇಕು. ಮರಣೋತ್ತರ ಪರೀಕ್ಷೆಗೆ ಕೊಡೋದಕ್ಕೆ ಪೊಲೀಸರಿಂದ ಲಂಚಕ್ಕೆ ಡಿಮಾಂಡ್ ಬಂದಿದೆ. ಅದರ ಜೊತೆಗೆ ಮಗಳ ಮೃತದೇಹದ ಅಂತ್ಯ ಸಂಸ್ಕಾರಕ್ಕೆ ಹೋದ್ರೆ ಸ್ಮಶಾನದಲ್ಲೂ ಲಂಚ. 4 ದಿನ ಕಳೆದು ಯುಡಿಆರ್ ಪ್ರತಿ ಕೊಡಬೇಕು ಅಂದ್ರೂ ಲಂಚ. ಹಣ ಕೊಟ್ರಷ್ಟೇ ಮರಣ ಪ್ರಮಾಣ ಪತ್ರ ಅಂತ ಜಿಬಿಎಸ್ ಸಿಬ್ಬಂದಿ ಹೇಳ್ತಾರಂತೆ. ನೀವು ಲಂಚ ಕೊಡಿ, ದುಡ್ಡು ಕೊಡಿ. ಮಗಳ ಶವಕ್ಕೆ ಮುಕ್ತಿ ಕೊಡಿಸಲು ಹೋದ ಕುಟುಂಬಕ್ಕೆ ಬರೀ ಲಂಚಬಾಕರ ಕಾಟ. ಆಂಬ್ಯುಲೆನ್ಸ್ನಿಂದ ಶುರುವಾಗುತ್ತೆ. ಯಾವ ಹಂತದಲ್ಲಿ ಕಿತ್ಕೊಂಡು ತಿಂದಿದ್ದಾರೆ ಅನ್ನೋದನ್ನ ಬಿಪಿಸಿಎಲ್ ನಿವೃತ್ತ ಅಧಿಕಾರಿ ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ನೀವು ನೋಡ್ತಾ ಇದ್ದೀರಿ. ಪೋಸ್ಟ್ ಮಾರ್ಟಂನಿಂದ ಶವ ಸಂಸ್ಕಾರ, ಅದಾದ ಮೇಲೆ ಅದಕ್ಕೊಂದು ಸರ್ಟಿಫಿಕೇಟ್ ಬೇಕಂದ್ರೂ ಲಂಚ. 108 ಆಂಬ್ಯುಲೆನ್ಸ್, ಆ ಚಾಲಕನಿಗೆ ಲಂಚ. ಮರಣೋತ್ತರ ಪರೀಕ್ಷೆಗೆ ನೀಡೋದಕ್ಕೆ ಪೊಲೀಸರಿಂದ ಲಂಚಕ್ಕೆ ಡಿಮಾಂಡ್. ಮಗಳ ಮೃತದೇಹದ ಅಂತ್ಯ ಸಂಸ್ಕಾರಕ್ಕೆ ಹೋದ್ರೆ ಸ್ಮಶಾನದಲ್ಲೂ ಲಂಚ. 4 ದಿನ ಕಳೆದು ಯುಡಿಐ ಆಗಿದೆ, ಅದರ ಪ್ರತಿ ಕೊಡಬೇಕು ಅಂದ್ರೆ ಪೊಲೀಸರು ಅದಕ್ಕೂ ಲಂಚ. ಹಣ ಕೊಟ್ಟರಷ್ಟೇ ಪ್ರಮಾಣ ಪತ್ರ ಅಂತ ಜಿಬಿಎ ಸಿಬ್ಬಂದಿ ಹೇಳುತ್ತೆ. ಮಗಳ ಶವಕ್ಕೆ ಮುಕ್ತಿ ಕೊಡಿಸೋದಕ್ಕೆ ಹೋದ ಈ ಕುಟುಂಬ, ಈ ಧನದಾಹಿಗಳು, ಶವನ ಮುಂದಿಟ್ಕೊಂಡು ಕಿತ್ತು ತಿನ್ನುವ ಈ ಧನದಾಹಿಗಳ ಲಂಚಾವತಾರ ಕಂಡು ಬೆಚ್ಚಿ ಬಿದ್ದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.